ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2017 ಮಾಡಲಿದ್ದು ಒಂದು ಹೋಂಡಾ ಅವ್ರದ್ದು i20 ಕಾರ್ ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸಹ ಸೇಲಿಗಿತ್ತು ಅಂದರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೋದು. ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ಆನ್ಸರ್ ಮಾಡ್ತೀವಿ. ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಕೇಳಿಸ್ತಾ ಇದೆ ಸರ್, ಹೇಳಿ ಸರ್. Hyundai i20 ಸರ್, 2017 ಮಾಡಲ್ ಸರ್. ಅದು ಓಕೆ, 17 ಮಾಡಲು. ಓನರ್ ಎಷ್ಟಿದೆ ಸರ್? ಸೆಕೆಂಡ್ ಓನರ್ ಸರ್. ಕಿಲೋಮೀಟ್ರ್ ಸರ್? ಕಿಲೋಮೀಟರ್ 70,000 ರನ್ನಿಂಗ್ ಸರ್, ಜೆನ್ಯೂನ್. 70,000 ಈಗ ಆಲ್ರೆಡಿ ಓಡಿದೆ. ಹಾಂ, ಓಕೆ. ಗಾಡಿದು ಟೈರ್ಗಳೆಲ್ಲ ಚೆನ್ನಾಗಿದಾವೆ ಸರ್? ಆಲ್ಮೋಸ್ಟ್ ಟೈರ್ ಚೆನ್ನಾಗಿದೆ ಸರ್, 80% ಇದಾವೆ. ಮ್ಯಾಗ್ವಿಲ್ ಇದಾವೆ ಸರ್ 4. ಪೆಟ್ರೋಲು ಡೀಸೆಲ್ ಸಿಗೋದು? ಡೀಸೆಲ್ ಸರ್. ಮೈಲೇಜ್ ಎಲ್ಲ ಏನು ಬರ್ಬೋದು ಸರ್? 20+ ಇದೆ ಸರ್, 22ವರೆಗೆ. ಹಾಂ ಸರ್. ಗಾಡಿದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವೆ ಸರ್? ಹಾಂ, ರನ್ನಿಂಗ್ ಇದಾವೆ ಸರ್. ಒರಿಜಿನಲ್ RC, ಇನ್ಶೂರೆನ್ಸ್ ಎಲ್ಲ ಕಂಟಿನ್ಯೂ ಇದೆ. ಓಕೆ. ಗಾಡಿ ಎಲ್ಲ ಇಂಜಿನ್ ಚೆನ್ನಾಗಿದೆಯಾ? ಹಾಂ, ಇಂಜಿನ್ ಸರ್ ಚೆನ್ನಾಗಿದೆ. ಓಕೆ. ಗಾಡಿದು ಏನಾದರೂ ಕೆಲಸ ಇದೆಯಾ, ಟಿಂಕರ್ ಕೆಲಸ ಆ ಥರ ಏನಾದರೂ? ಏನೂ ಇಲ್ಲ ಸರ್, ಇಲ್ಲ ಇದೆ. ಗಾಡಿ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಇಂಟೀರಿಯರ್ಸ್ ಎಲ್ಲ ಏನೇನಿದೆ ಸರ್? ಏನು ಸರ್, ಇಂಟೀರಿಯರ್ ಒಳಗಡೆ ಚೆನ್ನಾಗಿದೆ ಸರ್. ಸೀಟ್ ಕೋಚಿಂಗ್ ಇದಾವೆ, ಎಲ್ಲ ಇದೆ. ಆಮೇಲೆ ಕಂಪ್ನಿದು ಇದು FM ಎಲ್ಲ ಸಟ್ ಇದೆ, ಬಟ್ ಸ್ಕ್ರೀನ್ ಎಲ್ಲ ಇಲ್ಲ. ಬಾಕಿ ಎಲ್ಲ ಇದೆ ಸರ್, ಸಿಸ್ಟಮ್ ಎಲ್ಲ ಆನ್ ಇದೆ. ಆಮೇಲೆ AC, ಪವರ್ ವಿಂಡೋ ಎಲ್ಲ ಎಲ್ಲ ಕ್ಲಿಯರ್, ಏನು ಆ ಥರ ವರ್ಕ್ ಕಂಪ್ಲೀಟ್ ಎಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ. ತಗೊಂಡು ಆರಾಮಾಗಿ ಓಡಿಸ್ಕೊಬೋದು, ಏನು ಸಮಸ್ಯೆ ಇಲ್ಲ? ಓಡಿಸ್ಬೋದು ಅಷ್ಟೇ ಸರ್, ಏನೂ ಇಲ್ಲ. ಓಕೆ. ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ಇದಾವ? ಹಾಂ ಸರ್, ಇದಾವೆ ಸರ್. ಓಕೆ. ಗಾಡಿ ಇರೋದೆಲ್ಲಿ ಸರ್ ಇದು? ವೆಲ್ಕಮ್ ಡಿಸ್ಟಿಕ್, ಅಥಣಿ ಅಂತ. ಅಥಣಿ. ಓಕೆ. ರೇಟ್ ಏನು ಹೇಳ್ತಾರೆ ಗಾಡಿಗೆ? ಒಂದು SR ನೋ ಪ್ರೈಸ್ ಸರ್, ಇದರಲ್ಲಿ ನೋ ಬರ್ಗಿಂಗ್ ರೇಟ್ ಇದೆ. 480 ಹೇಳ್ತೀವಿ ಸರ್ ಫೈನಲಿ. 4,80,000 ಫೈನಲ್? ಫೈನಲ್ ಇದು, ಇದರಲ್ಲಿ ಏನು ಬರ್ಗಿಂಗ್ ಏನು ಹೆಚ್ಚು ಕಡಿಮೆ ಇಲ್ಲ? ಫೈನಲ್ ಏನಂತ. ನಂಬರ್ ಇದೆ ಇಲ್ಲ ಸರ್? ಹಾಂ, ಇದೇ ಹಾಕ್ಬಿಡಿ ಸರ್. ಸರಿ ಸರ್, ಓಕೆ.